ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕುಕಿಂಗ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು ಸೌತೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮಂತಹ ಸಣ್ಣ ಕ್ರಿಯೇಟರ್ಗೆ ತುಂಬ ದೊಡ್ಡ ಬೆಂಬಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪ್ಲೇಟ್ನಲ್ಲಿ ಸೌತೆಕಾಯಿ, ದಪ್ಪವಾಗಿರುವಂಥ ಒಂದು ದೊಡ್ಡ ಸೌತೆಕಾಯಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಲಿಂಬೆ ಹಣ್ಣನ್ನು ಹೆಂಚಿಟ್ಕೊಂಡಿದ್ದೀನಿ, ಒಂದು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಮತ್ತು ಇವಾಗ ಸಾಸಿವೆ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ, ಮೆಂತ್ಯ ಕಾಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಇಂಗು ಮತ್ತು ಅರಿಶಿನ, ಉಪ್ಪು ಮತ್ತು ಖಾರನ ತೊಗೊಂಡಿದ್ದೀನಿ. ನೋಡಿ, ಇದು ದೊಡ್ಡ ಸೌತೆಕಾಯಿನ ತೊಗೊಂಡಿದ್ದೀನಿ ನಾನು. ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ. ಪಾತ್ರೆಯನ್ನು ಇಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ. ಈಗ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಕೊಂಡಾದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಟಿ ಹಾಕೋತಾ ಇದ್ದೀನಿ. ಜಾಸ್ತಿ ಕುಟ್ಟಬೇಡಿ, ಸ್ವಲ್ಪ ಕುಟ್ಟಬೇಕು. ಬೆಳ್ಳುಳ್ಳಿ ಹಾಗೆ ಬಾಯಲ್ಲಿ ಬರಬೇಕು ತಿನ್ನಲಿಕ್ಕೆ. ಮತ್ತು ಜಾಸ್ತಿ ಫ್ರೈ ಮಾಡಬೇಡಿ ಆ ಬೆಳ್ಳುಳ್ಳಿನ. ಇವಾಗ ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಪಾತ್ರೆನ ಕೆಳಗಡೆ ಇಳಿಸ್ಕೋಬೇಕು. ಕೆಳಗಡೆ ಇಳಿಸ್ಕೊಂಡಾದಮೇಲೆ ಅದಕ್ಕೆ ಹೆಂಚಿಟ್ಕೊಂಡಿರುವಂಥ ಒಂದು 2 ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. 2ರಿಂದ 3 ಇದೆ ಅದು ಮೆಣಸಿನಕಾಯಿ. ಇವಾಗ ಅದಕ್ಕೆ ಇಂಗು ಪೌಡ್ರನ್ನು ಹಾಕೋತಾ ಇದ್ದೀನಿ. ಇಂಗು ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಸಾಸಿವೆನ ಪುಡಿ ಮಾಡಿದ್ದನ್ನು ಹಾಕ್ಕೊಂಡಿದ್ದೀನಿ. ಇದು ಮೆಂತ್ಯ ಕಾಳನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ 1-2 ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಎರಡನ್ನು ನೀವು ಮಾಡೋ ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೋತಿದ್ದೀನಿ. ನೋಡಿ, ಹಿಂಡ್ಕೋಬೇಕು ಈ ಥರ. ತುಂಬ ಚೆನ್ನಾಗಿ ಬರುತ್ತೆ ಇದು ಉಪ್ಪಿನಕಾಯಿ, ಟೇಸ್ಟಿಯಾಗಿರುತ್ತೆ. ಇವಾಗ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ನೆಲ್ಲ ಅದನ್ನು ಹಾಕೋತಿದ್ದೀನಿ. ನೋಡಿ, ಈ ಥರ ಎಲ್ಲ ಹಾಕೋಬೇಕು. ಇದನ್ನು ಸೌತೆಕಾಯಿ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಎಲ್ಲ ಕಡೆಯೂ ಅದು ಹಾಕಿರೋ ಮಸಾಲೆ ಎಲ್ಲ ಹತ್ಕೋಬೇಕಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಥರ ಉಪ್ಪಿನಕಾಯಿ ತಿಂದು ಬೇಜಾರಾಗಿರುತ್ತಲ್ವ, ಆವಾಗ ಈ ಥರ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತಿದ್ದು. ಮತ್ತು ಇದನ್ನು ಮಾಡಿಬಿಟ್ಟು ಆಚೆ ಕಡೆ ಇಡಬೇಡಿ. ಇದನ್ನು ಮಾಡಿಬಿಟ್ಟು ಫ್ರಿಜ್ಜಲ್ಲೇ ಇಡಬೇಕು. ನೀವು ಹಾಗೆ ಇಟ್ಬಿಟ್ರೆ ಇದು ಮೆತ್ತಗಾಗಿ ಹೋಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗೂ ಇರುತ್ತೆ. ಫ್ರಿಜ್ಜಲ್ಲೇ ಇಟ್ಬಿಡಿ. ಮಾಡಿಬಿಟ್ಟು ಯಾವಾಗ ಬೇಕೋ ಆವಾಗ ಅಷ್ಟೇ ಒಂದು ಸ್ವಲ್ಪ ತಗೊಂಡು ತಿನ್ಬೋದು. ಇವಾಗ ಆಗಿದೆ ನೋಡಿ. ಇದು ಒಂದು ಬೌಲ್ಗೆ ಇದನ್ನು ಎಲ್ಲ ತೆಗೆದಿಡ್ತಿದ್ದೀನಿ. ನೀವು ಒಂದು ಪ್ಲಾಸ್ಟಿಕ್ ಡಬ್ಬ ಅಥವಾ ಗಾಜಿಂದು ಯಾವುದಾದ್ರೂ ಇದ್ರೆ ಡಬ್ಬ, ಅದರಲ್ಲಿ ಹಾಕಿ ಇಟ್ಕೋಬೋದು. ಇದನ್ನು ಸ್ಟೋರ್ ಮಾಡಿ 1 ವೀಕ್ವರೆಗೂ ಇಟ್ಕೋಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.